ಹಾಯ್ ಫ್ರೆಂಡ್ಸ್, ಏನಂದರೆ ಇವತ್ತು ನಾನು ರೋಸ್ ವಾಟರ್ನ ಪಿಂಪಲ್ ಸ್ಕಿನ್ ಇರೋರು ಯಾವ ರೀತಿ ಯೂಸ್ ಮಾಡಬೇಕು ಅಂತ ನನ್ನ ಪರ್ಸ್ನಲ್ ಸಜೆಷನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ವಿಡಿಯೋ ನೋಡ್ತಿರೋರು ಯಾರೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ವೀಕ್ಲಿ 1 to 3 ಡೇಸ್ ನಿಮಗೆ ಯಾವುದಾದ್ರೂ ಸ್ಕಿನ್ ಕೇರು, ಇಲ್ಲಾಂದರೆ ಹೇರ್ ಕೇರು, ಹೇರ್ ರೂಟೀನು, ಸ್ಕಿನ್ ರೂಟೀನ್ ಇದ್ರ ಬಗ್ಗೆ ನಾನು ವೀಡಿಯೋಸ್ನ ಹಾಕ್ತೀನಿ. ಚೆಕ್ ಮಾಡಿ ನೀವು. ತುಂಬ ಜನಕ್ಕೆ ಪಿಂಪಲ್ಸ್ ಇರುತ್ತೆ, ಏನೇ ಟ್ರೀಟ್ಮೆಂಟ್ ತೊಗೊಂಡ್ರೂ ಕ್ಲಿಯರ್ ಆಗ್ತಿರಲ್ಲ. ಮತ್ತು ಏನೇ ಮೆಡಿಸನ್ಸು, ಹೋಮ್ ರೆಮಿಡೀಸು ಪ್ರತಿಯೊಂದು ಟ್ರೈ ಮಾಡ್ತಾ ಇರ್ತಾರೆ, ಅದು ಕ್ಲಿಯರ್ ಆಗ್ತಿರಲ್ಲ. ಏನೋ ಟ್ರೀಟ್ಮೆಂಟ್ ತೊಗೊಂಡಾಗ 3 ಮಂತ್ಸ್ 2 ಮಂತ್ಸ್ ಈ ಥರ ಕಮ್ಮಿ ಆಗಿರುತ್ತೆ, ಮತ್ತೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನೊಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಇದನ್ನು ನಿಮಗೆ ಸಜೆಸ್ಟ್ ಮಾಡ್ತಾಯಿದ್ದೀನಿ. ಅಟ್ಲೀಸ್ಟ್ ನೀವು ಇದನ್ನು ಒಂದು 3 ಮಂತ್ಸ್ ಆದರೂ ಟ್ರೈ ಮಾಡಿ. ಏನಾದರೂ ಇದು ನಿಮಗೆ ಯೂಸ್ಫುಲ್ ಆಯಿತು ಅಂದರೆ ನೀವು ಲೈಫ್ ಟೈಮ್ ಬೇಕಾದರೂ ಯೂಸ್ ಮಾಡ್ಬೋದು ಇದನ್ನು. ಮೊದಲಿಗೆ ರೋಸ್ ವಾಟರ್ನ ಯಾವ ಥರ ಯೂಸ್ ಮಾಡಬೇಕು ಅಂದರೆ, ಫಸ್ಟು ನೀಟಾಗಿ ನಮ್ಮ ಫೇಸ್ನ ಕ್ಲೆನ್ಸರ್ ಮಾಡಬೇಕು. ನೀಟಾಗಿ ವಾಟರಲ್ಲಿ ವಾಶ್ ಮಾಡಬೇಕು. ನೀವು ವಾಶ್ ಮಾಡಿದ ನಂತರ ಅದು ಸ್ವಲ್ಪ ಡ್ರೈ ಆಗಲಿ. ನೆಕ್ಸ್ಟು ಒಂದು ಕಾಟನ್ ಪ್ಯಾಡ್ ಅಥವಾ ಕಾಟನ್ನ ತಗೊಂಡು ರೋಸ್ ವಾಟರಲ್ಲಿ ನೀಟಾಗಿ ಡಿಪ್ ಮಾಡಿ ಅದನ್ನು ಸುತ್ತ ಅದನ್ನು ಅಪ್ಲೈ ಮಾಡಬೇಡಿ. ಫುಲ್ ಫೇಸಿಗೆ ಆ್ಯಂಡ್ ನೆಕ್ಕಿಗೆ ನೀಟಾಗಿ ಅಪ್ಲೈ ಮಾಡಿಕೊಡಿ. ಮತ್ತು ನೀವೇನಾದರೂ ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀರಾ ಅಂದರೆ, ಮಾಯ್ಶ್ಚರೈಸರ್ ಯೂಸ್ ಮಾಡೋಕ್ಕೂ ಮೊದಲೇ ರೋಸ್ ವಾಟರ್ನ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿ ಅದು ನ್ಯಾಚುರಲ್ ಆಗಿ ಡ್ರೈ ಮಾಡಿ ನಂತರ ನೀವು ಮಾಯ್ಶ್ಚರೈಸರ್ನ ಯೂಸ್ ಮಾಡಿ. ಮತ್ತು ಹಾಗೆ ನೀವು ಏನಾದರೂ ಲೆಮನ್ ಜ್ಯೂಸ್ 1 ಟೇಬಲ್ ಸ್ಪೂನಷ್ಟು ಲೆಮನ್ ಜ್ಯೂಸನ್ನ ರೋಸ್ ವಾಟರ್ ಜೊತೆ ಮಿಕ್ಸ್ ಮಾಡಿ ನೀಟಾಗಿ ಅದನ್ನು ಕಾಟನ್ನಿಂದ ನಿಮ್ಮ ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಒಂದು 15 ಮಿನಿಟ್ಸು ನ್ಯಾಚುರಲಾಗಿ ಡ್ರೈ ಆಗೋಕ್ಕೆ ಬಿಡಿ. ಅದು ಡ್ರೈ ಆದ ನಂತರ ನೀವು ನೀಟಾಗಿ ಸ್ವಲ್ಪ ಕೋಲ್ಡ್ ವಾಟರಿಂದ ಫೇಸ್ನ ವಾಶ್ ಮಾಡಿ. ಮತ್ತು ಒಂದು 2 ಟೇಬಲ್ ಸ್ಪೂನಷ್ಟು ಮುಲ್ತಾನಿ ಮಿಟ್ಟಿ ಪೌಡರ್ಗೆ 1.5 ಟೇಬಲ್ ಸ್ಪೂನಷ್ಟು ಆಗೋಷ್ಟು ರೋಸ್ ವಾಟರ್ನ ಮಿಕ್ಸ್ ಮಾಡಿ ನೀಟಾಗಿ ಅದನ್ನ ಪೇಸ್ಟ್ ಮಾಡಿ ಫೇಸ್ ಪ್ಯಾಕ್ ಥರ ಕೂಡ ಇದನ್ನು ಅಪ್ಲೈ ಮಾಡ್ಕೊಬೋದು. ನೀವು ಅಪ್ಲೈ ಮಾಡಿಕೊಂಡು ಒಂದು 15 or 20 ಮಿನಿಟ್ಸ್ ಇದನ್ನು ನೀಟಾಗಿ ಡ್ರೈ ಆಗೋಕ್ಕೆ ಬಿಡಿ. ಡ್ರೈ ಆದ ನಂತರ ಅದನ್ನ ಸ್ವಲ್ಪ ತಣ್ಣಗಿರೋ ನೀರಲ್ಲಿ ನೀಟಾಗಿ ಫೇಸ್ನ ವಾಶ್ ಮಾಡಿ. ಅಟ್ಲೀಸ್ಟ್ ವೀಕ್ಲಿ 1 ಟೈಮ್ಸ್ ಆದರೂ ನೀವು ಯೂಸ್ ಮಾಡಲೇಬೇಕು ಇದನ್ನು, ಬೆಸ್ಟ್ ರಿಸಲ್ಟ್ ಬೇಕು ಅಂದರೆ. ಮತ್ತು ಕಡಲೆ ಹಿಟ್ಟನ್ನ ಬಳಸಿ ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ರೋಸ್ ವಾಟರ್ನ ಯೂಸ್ ಮಾಡಿ. ಕಡಲೆ ಹಿಟ್ಟು ಬಂದು 4 ಟೇಬಲ್ ಸ್ಪೂನ್ ಯೂಸ್ ಮಾಡಿ. ಅದನ್ನು ನೀಟಾಗಿ ಪೇಸ್ಟ್ ಥರ ಮಾಡಿಕೊಂಡು ಅದನ್ನು ನೀಟಾಗಿ ನಿಮ್ಮ ಫೇಸ್ಗೆಲ್ಲ ನೆಕ್ಕಿಗೂ ಅಪ್ಲೈ ಮಾಡ್ಕೊಂಡು ಒಂದು 20 to 30 ಮಿನಿಟ್ಸ್ ಡ್ರೈ ಆಗೋಕ್ಕೆ ಬಿಡಿ. ಅದು ಡ್ರೈ ಆದ ನಂತರ ನೀಟಾಗಿ ತಣ್ಣೀರಲ್ಲಿ ವಾಶ್ ಮಾಡ್ಕೊಳ್ಳಿ. ಏನಪ್ಪ ಇದರಿಂದ ಯೂಸ್ ಅಂದರೆ, ಆಯಿಲ್ ಸ್ಕಿನ್ ಇರೋರಿಗೆ ಆಯಿಲ್ ಪ್ರೊಡ್ಯೂಸ್ ಆಗೋದು ಕೂಡ ಸ್ವಲ್ಪ ರೆಡ್ಯೂಸ್ ಆಗ್ತಾ ಬರುತ್ತೆ. ಆಗ ಪಿಂಪಲ್ಸು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಆಯಿಲ್ ಸ್ಕಿನ್ ಇದ್ರೇ ಪಿಂಪಲ್ಸ್ ಜಾಸ್ತಿ ಆಗೋದು. ಆಲ್ರೆಡಿ ನಾನು ರೋಸ್ ವಾಟರ್ನ ಈಗ ಯಾವ ರೀತಿ ಯೂಸ್ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೀವು ಅಟ್ಲೀಸ್ಟ್ ಒಂದು 3 ಮಂತ್ಸ್ ಆದರೂ ಯೂಸ್ ಮಾಡಿ, ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಏನಾದರೂ ಇದು ನಿಮ್ಗೆ ವರ್ಕ್ ಆಯಿತು ಅಂದರೆ ನೀವು ಲೈಫ್ ಟೈಮ್ ಕೂಡ ಇದನ್ನು ಯೂಸ್ ಮಾಡ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರಲ್ಲ. ಮತ್ತು ನೀವು ರೋಸ್ ವಾಟರ್ನ ಮನೇಲೂ ಕೂಡ ಪ್ರಿಪೇರ್ ಮಾಡ್ಕೊಬೋದು. ಬೇಕಿದ್ದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ರೋಸ್ ವಾಟರ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನಾನು ವೀಡಿಯೋನ ಅಪ್ಲೋಡ್ ಮಾಡಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಮತ್ತು ರಿಸಲ್ಟ್ ಹೇಗಿತ್ತು ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.